ಒಂದೆರಡು ಮಾತಾಡವ ರೀ. ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆನೇ ಮಾತಾಡೋದದ ರೀ. ಇಲ್ಲೇ ರೊಟ್ಟಿ ಮಾತ್ರ ಹೇಳೋದು ಕೇಳೋದೇ ಮುಗಿದು ಬಿಟ್ಟದ್ರಿ. ಈಗ ನಮ್ಮ ಮನ್ಯಾಗ ಏನು ಹೇಳಪ್ಲೇ ಇಲ್ಲ ಕೇಳಪ್ಲೇ ಇಲ್ಲ. ಇರ್ಲಿ ಬಿಡು, ಏನಾಗಲ್ಲ. ಜರ ಆರಾಮ್ಸೆ ಕುಂದ್ರಿ. ಈಗ ನಾನು ಚಪಾತಿಗೆ ಹಿಟ್ಟು ನಾದ್ಕೋತ ನೋಡು ಸಂತೋಷ್ ಹೆಂಗೆ ಮಾತಾಡ್ತಾರೆ ಇಬ್ರು. ಇದು ನಾರ್ಮಲ್ ಅದ ಅಂತ ನೋಡ್ರಿ. ಈಗ ಗುಡ್ ಬಾಯ್ ಈಗ ರೆಡಿ ಆಯಿತು. ಈಗ ಪಪ್ಪ ಹಾಕ್ಕೊಡ್ಲತ್ತೀನಿ. ಟುಡೇ ನಾಷ್ಟಾ ಈಸ್ ಅ ಕಚೋರಿ ಅಂತಾರೆ ಈ ಕಡೆ. ಮಾರಿ ನೋಡ್ರಿ ಇದ್ರಾಗ ಇಡು. ಹಾಂ, ಸಾವಕಾಶ ಅಭಿ. ನನಗೆ ಗೊತ್ತದಲ್ಲ, ಈ ಸೈಡ್ ಇದ್ದು ನಮ್ಮ ಇದು, ಆ ಸೈಡ್ದಲ್ಲ ಅವರು. ಉಸಿ ಮೇ ಡಾಲ್ ದೋ उसकी चुन्नी में गाठ बांध देते. ಮತ್ತಿದ ಒಂದು ಹರಿದೆ ಹೋಯ್ತು ನೋಡ್ರಿ. ನೋವು ಕಲ್ ನೋಡ್ರಿಗ. ಆದ್ರೆ ನೋಡ್ರಿ ನಮ್ಮ ಚಿಕ್ಕಮಿಗೂ ಎಲ್ಲದಕ್ಕೆ ಅಡ್ಜಸ್ಟ್ ಆಗ್ತಾರೆ ನೋಡ್ರಿ. ಇದು ಒಂದು ಭಾಳ ನಂಗೆ ಖುಷಿ ಆಗ್ತದ. ಫ್ಯೂಚರ್ದಾಗ ಯಾವುದಕ್ಕೂ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಇಬ್ಬರಿಗೆ. ನೋಡ್ರಿ ಎಲ್ಲ ರೆಡಿಮೇಡ್ ತಿನ್ನೋದು ಪರಿಸ್ಥಿತಿ ಬಂದದೈತ ನಾಳೆ. ಇವ ಬೆಳಗ್ಗೆ ಹಿಡಿದು ಕೆಲಸ ಮಾಡ್ತಾರೋ ಇಬ್ಬರಿಗೂ ಫೋನ್ ಕೊಡ್ಸಿದ ಮಕ್ಕೊಂಬಿಟ್ಟು ನೋಡ್ರಿ. ನಾ ಅಂತೂ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಕಾಸ್ ಸದರ್ಶ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ, ಏನು ಸುದ್ದಿ ಅಂತ ನೋಡಮ್ಮಿ. ನನ್ನ ತಲೆ ನೋಡ್ಲತ್ತಿರೋರು ಯಾರು ರೇಂಜಿಗೆ ಬಾತದ ಅಷ್ಟು ತಲೆ ಶಿಟ್ಲಿತ್ತದ. ಸೊ ಬಂದ್ಗೆಸೆ ನೋಡ್ರಿಗೆ ಬಟ್ಟೆ ಹಾಕಿಬಿಟ್ಟಿನಿ. ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕಿಬಿಟ್ಟಿನಿ. ಬಟ್ಟೆ ಒಗ್ದಿದ್ದು ಬೆಳಗ್ಗೆ, ಬಟ್ಟೆ ಬಾಂಡೆ ಎಲ್ಲ ಬೆಳಗ್ಗೆ ಮಾಡಿದೆ. ಪ್ಲಸ್ ಅಂದ್ರೆ ನೋಡ್ರಿ ನಾನು ಚಾದು ಮಾಡಿದೆಲ್ಲ 3 ಜನಕ್ಕಂತೆ ಚಾ ಮತ್ತು ಫ್ಯಾನ್ ಮಾಡಿದ್ರಿ. ನಾವು 3 ಜನ ತಿಂದಿದ್ವಿ. ಅದು ಆಗೋಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಚಿಕ್ಕು ಹೋಗಿಸಿ ನಮ್ಮ ಮಿಕ್ಕ ಸಲ ಬುಕ್ ತೊಗೊಂಡು ಬಂದು ಮತ್ತು ಅವ್ರ ಸಲ ಸಮೋಸ ತೊಗೊಂಬಂದಿದ್ದೆ. ಮತ್ತು ಅವ್ರು ಸಮೋಸ ತಿಂದರು. ಅದು ಆದ ಬಳಕ ಈಗ ನಾ ಎದಕ್ಕೆ ಸೀರೆ ವಾಪಸ್ಸು ಮತ್ತು ಈಗ ಸ್ನಾನ ಅದು ಮಾಡ್ಕೊಂಡಿನಿ. ಬಟ್ಟೆ ಒಗೆದು ಹಾಕಿದ್ರಿ. ಅವಾಗೆ ಬೆಳಗ್ಗೆನೇ ತೊಗೊಂಡು ಅವಕ್ಕೂ ಒಣಗಿಸ್ಬಿಟ್ಟಿನಿ. ಈಗ ಜಪ್ಟೋ ನಿಂತೀಗ ಸಮಾನ ತರ್ಸೀನೀಗ ಇವ್ರ ಸಲುವಾಗ. ಏನು ಅಲತ್ತದೇನು ನನ್ನ ಮುಖ ನೋಡ್ರಿ ಹೆಂಗಾಗ್ಯದ. ಈಗ ನಮ್ಮ ಚಿಕ್ಕು ಒಂದರ ದೋಸೆ ಹಿಟ್ಟು ದವಾ ತರಿಸಿದ. ಹಾಂ, ದವಾ ತರ್ಸೀನಿ, ದೋಸೆ ಹಿಟ್ಟು ಮತ್ತು ನಮ್ಗೇನು ತೊಗೊಡ್ಸೀನಿ ನೋಡ್ರಿ ನಾನು. ಮತ್ತಿದು ದವಾ ತರ್ಸೀನಿ, ಕೆಮ್ಮಿಂದು ದೋಸೆ ಹಿಟ್ಟು ತರ್ಸೀನಿ. ಮತ್ತೊಂದು ನೋಡ್ರಿ ಇವೆರಡು ನಮ್ಗಿಂತ ತರ್ಸೀನಿ. ಮಾಡಿಕೊಡ್ತೀನಿ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಹಾ ಒಂದಿಷ್ಟು ಚಹಾ ಕುಡಿತೀನಿ. ಕುಡ್ದು ಕೇಸಿಂದ್ರೆ ರೀ ದೋಸೆದು ಹಾಕ್ಕೊಡ್ತೀನಿ. ನಮ್ಮ ಚಿಕ್ಕು ಹೊಲತ್ತನ ನಾನೇ ಹಾಕ್ತೀನಿ. ಏನೋ ಚಹಾ ಎಲ್ಲಿಟ್ಟ ನೆನಪೇ ಬರೋಲ್ಲ ಇದು ನನಗೆ. ಚಿಕ್ಕು ಚಹಾ ಎಲ್ಲಿಟ್ಟಪ್ಪಿನ ನೋಡ್ರಿ. ನಾ ಈಗ ಚಹಾ ಇಲ್ಲಿ ಫ್ರಿಜ್ ಮ್ಯಾಗ ಇಟ್ಕೇಸೇನ್ರಿ ಎಲ್ಲ ಕಡೆ ಹುಡುಕಾಡ್ಲಕತ್ತೀನಿ. ನಾವು ಜುಂಡುವ ಹಚ್ಕೊಂಡಿನೀಗ. ಇದಿಷ್ಟು ಚಹಾ ಕುಡಿತೀನಿ, ಕುಡ್ದು ಕುಂದಿರ್ತೀನಿ. ನಮಗೆ ಚಿಕ್ಕೋಲತ್ತ ಒಂದು ಸ್ವಲ್ಪ ರೇಣು ಮ್ಯಾಂಬಲ್ಲಿ ಹೋಗ್ನಿ ಅಂತ. ತಿರಿ ನಂದು ಟೆನ್ಷನ್ ಅದ ನೋಡ್ರಿ ಲೈಫ್ನಾಗ. ಗೊತ್ತಿಲ್ಲ ಬಟ್ ಅಂದ್ರೆ ಭೀ ನಕ್ಕೋತಿರ್ಬೇಕು ರೀ. ಕೆಲವೊಂದು ಜನ ಅಂತಾರೆ ಏನು ವಿಡಿಯೋಗೆ ಬರೀ ಅಡುಗೆ ಮಾಡೋದು, ಬಟ್ಟೆ ಬಾಂಡೆ ಕಸ ಮಾಡೋದು ತೋರಿಸ್ತಿ ಅಂತ ಕೇಸಿನ. ಇದೇ ನನ್ನ ಜೀವನ ಅದ ರೀ, ಇದೇ ನನ್ನ ರಿಯಾಲಿಟಿ ಇದೆ. ಸೊ ನಾ ಇದೇ ತೋರಿಸ್ತೀನಿ. ಇಷ್ಟ ಇದ್ರೆ ಪ್ಲೀಸ್ ನೋಡಿರಿ, ಕಷ್ಟ ಇದ್ರೆ ಬಿಲ್ಕುಲ್ ನೋಡ್ಬೇಡ. ನಾ ಯಾರಿಗೂ ಫೋರ್ಸ್ ಮಾಡಂಗಿಲ್ಲ ರೀ ಫ್ರೆಂಡ್ಸ್, ಹೌದಿಲ್ಲ. ತೋ ಹಿಂಗದ ನೋಡ್ರಿ. ಚಂದವ ನೋಡು, 2 ಒಂದೇ ಕಂಪನಿ ಇದಾವ ಇದ್ರಾಗ ನೋಡ್ರಿ. ಇಡ್ಲಿ ಮತ್ತಂದ್ರೆ ದೋಸೆ 2 ಆತಾವಂತ. ನೋಡ್ರಿ ನಮ್ಮ ಚಿಕ್ಕು ಕೇಸಿಂದ ಇವು ಜಿರಾಕ್ಸ್ ಮಾಡಿಸ್ಕೊಂಡು ಚಿಪ್ಕಾದಿಯನ ತುನಿ ಒಂದೀಗ ಅಂಟಿಸ್ಬಿಟ್ಟಾನಂತ. ನಮ್ಮ ಚಿಕ್ಕು ನೋಡ್ರಿ ಹೋಗಿ ಬುಕ್ ತೊಗೊಂಬಂದಾನ, ಇವು ಜಿರಾಕ್ಸ್ ಮಾಡಿಸ್ಕೊಂಬಂದಾನ, ಪೆನ್ಸಿಲ್ ಸ್ಕೇಲ್ ಎಲ್ಲ ತೊಗೊಂಬಂದಾನ ನೋಡ್ರಿ. ಇವನಿಗೆ ಅಂದ್ರೆ ಭೀ ಅವನ ಜೊತೆನೇ ಜಗಳ ಆಡ್ತಾನೆ. ಬರೀ ಕೆಟ್ಟಾಗವಾಗ ನೋಡಿ, ಕೆಟ್ಟಾಗವು ಹಿಡೀಗ. ಈಸ್ ಅ 5 fingers. ಏ ದೋಸ್ತ, ಯಾಕೆ ಮುಚ್ಚಲತ್ತಿದೀನಿ? ಏನ ಇವೆಲ್ಲ ಯಾಕೆ ಮುಚ್ಚಲತ್ತಿದ್ವಿ ಬರೀ ಅಂದ್ರೆ? ನಾ ಟ್ಯೂಷನ್ ಬರ್ತೀನಿ. ಏನೂ ಇಲ್ಲ ನಾಟಕ ನೋಡ್ರಿ. ಈಗ ಇರಿಬ್ರು ಜರ ಟೈಮ್ ಪಾಸ್ ಮಾಡ್ಲಕತ್ತ ಕೂತಿಟ್ಟೋತನ ಕೆಲಸ ಮಾಡ್ಯಾರ. ಡೆಕರ್ಕೆ ಹೊಡ್ಡಿತಂದು ತಿಂದಿಕೆ ಸೇನ. ಮತ್ತು ಡೆಕರ್ಕೆ ಹೆಂಗೆ ಹೊಂಟದ
ಹೌದು ನೋಡ್ರಿ ಈಗ ಇಬ್ರು ಸಾಬರ್ ಕಲ್ತ್ ಕೇಸಿ ಅಂದ್ರೆ ಈಗ ಒಂದು ಸ್ವಲ್ಪ ಮೂವಿ ನೋಡ್ಲಕತ್ತಾರ. ಯಾವ್ದು ನೋಡ್ತಿ ಚಿಕ್ಕ? ಇಬ್ರು ಕುತ್ಕೇಸಿ ನೋಡ್ಕೋತ ಕುಂತಾರ. ಈಗ ಟೈಮ್ ಪಾಸ್ ಮಾಡ್ತಾರೆ, ಸ್ವಲ್ಪ ಅವ್ರು ಮುಂಜೆ ಹಿಡಿದು ಕೆಲಸ ಮಾಡತ್ತಾರ. ನೋಡ್ರಿ ಸ್ವಲ್ಪ ಹೊತ್ತು ನೋಡ್ರಿ ಇರ್ಲಾಕ ಮೈಂಡ್ ರಿಲೀಫ್ ಮಾಡ್ಕೊಳಕ್ಕೆ, ಹೌದಲ್ರಿ? ಹಂಗೆ ಕೂತಾರೆ ಹೆಂಗೆ ನೋಡ್ರಿ ಇಬ್ರು. ನಾ ಇದ್ರೇನು ನಾ ಸತ್ತರೇನೋ ಅವ್ರಿಬ್ರಿಗಿನ ಅಷ್ಟು ಸ್ಟ್ರಾಂಗ್ ಮಾಡಿಬಿಟ್ಟೇನು ನೋಡ್ರಿ. ಈಗ ನಾ ಖರೆ ಹೇಳಕತ್ತೀನಿ, ತಾವು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು ನೋಡ್ರಿ. ಯಾರ ಮೇಲೆ ಡಿಪೆಂಡ್ ಆಗಪ್ಲೇ ಇಲ್ಲ. ಯಾರೂ ನಮ್ಮವ್ರು ಇಲ್ರಿ, ಇಷ್ಟು ನನಗೆ ಗೊತ್ತಾಗ್ಯದ. ಈ ಕಡೆನವ್ರು ಭೀ ಇಲ್ರಿ, ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡತ್ತಾರೆ ಈಗ. ನಾನು ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ, ಹೌದಲ್ಲ? ನೋಡ್ರಿ ಭಾಳ ಖತರ್ನಾಕ ಮಳೆ ಬರ್ತಾ ಅನ್ಸ್ಲತ್ತದ. ನೋಡ್ರಿ ಎಷ್ಟು ಮಾಡಾಗ ಇಲ್ಲಿ ನೋಡಿ ದೋಸೆ ಅದು ಬಿದ್ದ ನೋಡ್ರಿ ಬೋರ್ಡ್. ನಮಗೂ ಹಂಚಿಗೆ ತಿಕ್ಕದಾಗಿನ ಹಿಡಿದು ಇದೆಲ್ಲ ಭಾಳ ಹರಿನೇ ಆಗ್ಯದ. ಸುಮ್ಮನೆ ಲಾಸ್ ಐತೆ ನೋಡಿ, 400 ರೂಪಾಯಿ ಹಂಚಿ ತರಿಸಿ ಇನ್ನೊಂದು ಸರ್ತಿ ತರ್ಸೋಣ. ನೋಡ್ರಿ ಗಾಳಿ ಬಿಳಿ ಬಿಸ್ಲತ್ತದ, ಫುಲ್ ಮಾಡಾಗ್ಯದ, ಮಳೆ ಬರಂಗೆ ಕಾಣಿಸ್ತದ. ಕಡೆ ಎಲ್ಲ ಬೋರ್ಡ್ ಫೋರ್ಡ್ ಎಲ್ಲ ಬಿದ್ದದ. ಹೆಂಗೆ ನೋಡ್ರಿಗ ಹೆಂಗೆ ಹರಡ್ಲತ್ತವ ನೋಡ್ರಿಗ ಕಲ್ ನೋಡ್ರಿ. ಇಲ್ಲಿಗ ಇನ್ನೂ ಒಂದು ದೋಷ ನಡ್ದದ. ಇದು ಹೆಂಗಾಗ್ತದ ನೋಡಾಮ್ರಿ. ಯಪ್ಪ ನಿಮಗೆ ಫೋನ್ನಾಗ ಅಷ್ಟು ಗೊತ್ತಾಗಲ್ಲಾಗದ್ರಿ, ಭಾಳ ಪೂರ ಗಾಳಿ ಬೀಸ್ಲತ್ತದ. ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಇಬ್ರು ಬಟ್ಟೆ ತೆಗಿಲಿತ್ತಾರ. ಲಿಡಿ ಅವ್ರ ಮನೆಗೆ ಯಾರೂ ಇಲ್ಲ, ಅವ್ರ ಮಮ್ಮಿ ಒಬ್ಬಕ್ಕೇನ ಹೊರಗಿನ ಕೊಂಡಿ ಹಾಕಿ ಹೋಗ್ಬಿಟ್ರಾರ ಎಲ್ಲರೂ. ಎಲ್ಲ ಅಷ್ಟು ಅವ್ರೂ ಹಚ್ಚಾಕಿದ್ದೀವಿ ಇಷ್ಟು. ಅವ್ರ ಪಪ್ಪ ಇಲ್ಲ, ಅಕ್ಕಿ ಇಲ್ಲ, ಅವ್ರ ತಮ್ಮ ಇಲ್ಲ, ಯಾರು ಇಲ್ಲ ನೋಡು. ಫ್ರೆಂಡ್ಸ್ ಈಗ ಚಟ್ನಿ ಮತ್ತಂದ್ರೆ ನೋಡ್ರಿ ದೋಸೆ ರೆಡಿ ಆಗ್ಯದ. ಈಗ ಇದೇ ಊಟ ಮಾಡ್ಲತ್ತೀವಿ ನೋಡ್ರಿ. ರೆಡಿಮೇಡ್ ಹಿಟ್ಟು ಸಿಗೋದೊಂದು ಭಾಳ ಫಾಯ್ದಾ ಬಿಟ್ಟದ ನೋಡ್ರಿ. ಸುಮ್ಮನೆ ಮನೆಗೆ ಮಾಡಿ ಇಡ್ಲೇನಲ್ಲಕತ್ತೀನಿ, ಇನ್ನು ಮುಂದೆ ಹಾಗೆ ಮಾಡೇ ಇಡ್ತಾ. ಹೌದು, ಮನ್ಯಾಗ ಮಾಡ್ಕೆಸ ಇಟ್ಟು ಬಿಡ್ತೀನಿ. ಫ್ರಿಜ್ನಾಗ ಇಡ್ತೀವಲ್ಲ, ಬೇಕಾದಾಗ ಹೊರಗೆ ತಕ್ಕೋದು. ನೋಡ್ರಿ ಈಗ ನಮ್ಮ ಮಿಕ್ಕು ಹೋಗಿಸಿಂದ್ರೆ ಕಚೋರಿ ತೊಗೊಂಬಂದನ. ಬರ್ರಿಗ ಸ್ವಲ್ಪ ನಾಷ್ಟ ಮಾಡಮ್ಮಂತ. ಬರ್ರಿ ನಾಷ್ಟ ಮಾಡಮ್ಮಿ. ಮಾಡೋದದ ನೋಡ್ರಿ. ನಾ ಈಗ ಏನು ಮಾಡತ್ತೀನಿ ಅಂದ್ರೆ ಸ್ವಲ್ಪ ಎಗ್ ರೈಸ್ ಮಾಡ್ಲತ್ತೀನಿ ರೀ ಪಪ್ಪ ಸಲುವಾಗ. ನಾವು 3 ಜನ ಕಚೋಡಿ ತಿಂದ್ವಿ, ಬಟ್ ಅವ್ರು ಕಚೋಡಿ ಒಲ್ಲ ಅಂದ್ರೆ ಅವ್ರಿಗೋಸ್ಕರ ಸ್ವಲ್ಪ ಎಗ್ ರೈಸ್ ಮಾಡ್ಲತ್ತೀನಿ ಒಂದು 2 ತತ್ತಿಗೆ. ನೋಡ್ರಿ ಈಗ ಚಂದನತ್ತಿದ್ದು 2 ತತ್ತಿ ಹಾಕಿ ಸದ್ಯಕ್ಕೆ ಫ್ರೈ ಮಾಡ್ಕೊಂಡ್ರೆ ಇದ್ರಾಗ ಈಗ ಬೇಕಾದಷ್ಟು ರೈಸ್ ಹಾಕೊಂಡು ಸಾಕು. ಇಷ್ಟು 2 ತತ್ತಿಗೆ ಭಾಳ ಆಗ್ತದೆ. ಇಷ್ಟು ಈಗ ಮಿಕ್ಸ್ ಮಾಡಿಬಿಡೋಣ, ಕೊತ್ತಂಬರಿ ಹಾಕ್ಬಿಡೋಣ. ಇದು ಪಪ್ಪ ಕೊಡು. ಸಣ್ಣ ಪಾಪ ಆಗ್ಯಾನ ನೋಡ್ರಿ. ಲಾಲಿಪಾಪ್ ತಿಲ್ಲತ್ತಾನ ಕೂತ್ಗೆ ಸೇನ. ಅವ ನೋಡ್ರಿ ಮನೆ ಕೂತಲ್ಲೇ ಟೋಪಿ ಹಾಕೊಂಡು. ನಾನು ನೋಡ್ರಿ ನಮ್ಮನ್ನ ನೋಡ್ರಿ ಇಬ್ರು ಹೆಂಗಾಗ್ಯಾರ. ಹೌದು ನೋಡ್ರಿ ಅಂದ್ರೆ ಹೋಗು. ಅನ್ನ ಬಿಸಿ ಅನ್ನ ಮಾಡಿ ನೋಡಿ ಉಣ್ತೇನೆ. ಉಣು ಇನ್ನೊಂದು ಸ್ವಲ್ಪ ಅನ್ನ ಬೇಳಿ. ಹಾಂ ಉಣು ಉಣು. ಸಣ್ಣ ಪಾಪ ಆಗ್ಯಾನ ನೋಡ್ರಿ, ಒಂದು ಮಾತು ಕೇಳಿ. ಏನೋ ಸಣ್ಣ ಪಾಪ ಆಗಿದ್ದೀವಿ. ಉಣು ಹೋಗಿ ಇನ್ನೊಂದು ಸ್ವಲ್ಪ. ಅವ್ರ ಪಪ್ಪ ಮಾಡಿದಾರ್ರಿ ಎಗ್ ರೈಸ್. ಅವ್ರ ಪಪ್ಪ ಉಂಡಿರಿ, ಇನ್ನೊಂದು ಸ್ವಲ್ಪ ಓದಿತ್ತು ಅವನೇ ಉಂಡಾನ. ಇವ ಅನ್ನ ಬೇಳೆ ಉಂಡಾನ, ನಾನು ಅನ್ನ ಬೇಳೆ ಉಂಡೀನಿ. ಎಷ್ಟು ತಂದಿದ್ದು ಸಂತೋಷ ರೀ. ನಾ ಈಗ ಉಂಡಾರ ಮತ್ತೆ ತೊಗೊಂಡ್ಬಂದಿದ್ದೀನಿ. ಹೌದು ಗಂಡು ಮುಖ ತೋರಿಸು ನೋಡಿ ಹೆಂಗೆ ಮಾಡ್ತಾರೆ ನೋಡ್ರಿ. ಎಷ್ಟಕ್ಕೊಂದು ಕೊಟ್ಟಾನ? ಏನಂದಿ ಇನ್ನೊಂದನು? ನೋಡ್ರಿ ಒಂದು ಎಳ್ನೀರು ಎಷ್ಟಕ್ಕದ ನೋಡ್ರಿ. ನೋಡಿ
ಸಂತೋಷ ಮಜಾಕ್ ಮಾತಿ ಖರೆ ಹೇಳ್ತೀನಿ ಖರೆ ಹೇಳಿ ಎಷ್ಟು ಕೊಟ್ಟನ್ ನೋಡ್ರಿ ತೆಂಗ್ ತಗೊಂಬಂದನ ಎಳ್ನೀರ ಇನ್ನವನ ಹಿಂಗಂದ್ರೆ ಹೆಂಗ್ರಿ ಹೇಳೋಣ ಏನಾಗಿ ನನ್ನ ಹಾಲತ್ರ ಫುಲ್ ಟೈಟ್ ಆಗ್ಯದ್ರಿ ಏನೋ ಏದನ ಏನಂದಿ ಇದ್ರೊಳಗೆ ಫುಲ್ಲು ಟೆಂಗ್ ಏನದ ಇದು ಎದ್ರ ಗಿಫ್ಟ್ ಎನಿವರ್ಸರಿ ಗಿಫ್ಟಾ ನೋಡ್ರಿ ಇದು ನಮ್ದು ಎನಿವರ್ಸರಿ ಗಿಫ್ಟ್ 5 ತಾರೀಕು ನಮ್ದು ಎನಿವರ್ಸರಿ ಅದ ರೀ ನೋಡ್ರಿ ಚಂದ ಅದ ರೀ ಆದ್ರೆ 400 ರೂಪಾಯಿ ಎಣ್ಣೀರು ಭಾಳ ಖತರ್ನಾಕ್ ಅದ ರೀ ಅದೆಲ್ಲ ಬಿಸಿಲೊಂದು ಭಾಳ ಆಗ್ಯದಲ್ರಿ ನೋಡ್ರಿ ಎಲ್ಲರೂ ಎಳ್ನೀರು ಕುಡ್ಲಿರ್ತಾರೆ ನೋಡ್ರಿ ಎಲ್ಲರೂ ಎಳ್ನೀರು ಕುಡ್ದೀವಿ ಈಗ ತಿಪ್ಪಿ ಹಬ್ಬಸ್ಲತ್ತಾರ ಮನೆ ಇವ್ರು ಅಪ್ಪ ಮಗ ಕಲ್ತು ಯಾಕಿವ ನೋಡ್ರಿ ಯಾಕಂದ್ರೆ ಬೆನ್ ಬಿದ್ದಿದ್ರ ಇಲ್ಲ ತಗಸ್ ನೋಡು ಎಲ್ಲಿ ತಗಸ್ತಾನು ಎಲ್ಲಿ ತಗಸ್ತಿ ಸಂತೋಷ್ ತಕ್ಕೊಡ್ತೀನಿ ತಾರು ಟ್ಯೂಷನ್ಗೆ ಹೋಗ್ಬಾರು ಅಂದರ ನೋಡ್ರಿ ಬಿದ್ದ ಕೆಸಿನ ನೋಡ್ರಿ ಕಾಲ್ ಹೆಂಗ್ ಮಾಡ್ಕೊಂಡ್ ಬಂದನ್ರಿ ಒಟ್ಟು ಕಿತಾಪತಿ ಮಾಡ್ತಿರಲ್ರಿ ನಮ್ ಜೀವನದಾಗ ಖರೇನು ಕೆಟ್ಟ ದರಿದ್ರ ನಡ್ದವ ನೋಡ್ ಬರೀ ಇದು ನಾರ್ಮಲ್ ಅದ ನಿನಗ ನೋಡ್ರಿ ಅವ್ನಿಗೆ ನಾರ್ಮಲ್ ಅದ ಅಂತಿದು ನಾನು ನೋಡ್ರಿ ಈಗ ಏನು ಮಾಡತ್ತೀನಿ ಅಂದ್ರೆ ಈಗ ಚಪಾತಿಗೆ ಹಿಟ್ಟು ನಾದ್ಕೊಳಕತ್ತೀನಿ ರೀ ಮತ್ತಂದ್ರೆ ನೋಡ್ರಿ ಬಜ್ಜಿ ಮಾಡೋ ಸಲುವಾಗ ನಾನೀಗ ಹಿಟ್ಟನ್ನು ನಾದ್ಕೇಸಿಂದ ಇಟ್ಟೀನಿ ಮಿಕ್ಸ್ ಮಾಡಿ ಇಟ್ಟೀನಿ ಇದಿಷ್ಟು ಈಗ ಹಿಟ್ಟು ನಾದೇನು ಮಾಡ್ತೀನಿ ಸರಸರ ಭಾಂಡೆ ನೋಡ್ರಿ ಒಂದು ಡಿಗ್ಗಿ ಭಾಂಡೆ ಕುತ್ತಾವ ಇಷ್ಟು ತೊಳೆದು ಆಮ್ಯಾಗ ಬಜ್ಜಿ ಮಾಡ್ಕೋತೀನಿ ನೋಡ್ರಿ ಅವ್ರ ಪಪ್ಪನೂ ಕೆಲಸ ಮಾಡತ್ತಾರ ನಮ್ಮ ಮಿಕ್ಕುನ ಟ್ಯೂಷನ್ದಾಗ ನಮ್ಮ ಚಿಕ್ಕು ಬಂದುಬಿಟ್ಟಾನೀಗ ನಂದು ಆಗಲ್ಲ ಅವ್ನು ಈಗ ಯೂಟ್ಯೂಬ್ ನಡೆದವಲ್ರಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾಸಸ್ ದೋಸ್ತ್ ಹೆಂಗ ಅನಿಸ್ತು ಹೌದು ಇಲ್ಲಿ ನೋಡ್ರಿ ನಮ್ಮ ಚಿಕ್ಕ ಅಂದ್ರೆ ಈಗ ಉಳ್ಳಾಗಡ್ಡಿ ಟಮಾಟೆ ಹುಳತನ ಕುತ್ತಿಗೆಸಿನ ಪಲ್ಯ ಮಾಡಕ ಯಾಕ ತಲೆ ಸಿಡ್ಲಿತ್ತದೆ ಮುಖ ನೋಡ್ರಿ ಒಂದು ಹೆಂಗಾಗ್ಯದ सर्विस करवा रहे थे वेल्डिंग कर रहे थे वहीं पे अंदर गंदी स्मेल आ रही थी और के लिए बांध देता ಚಪಾತಿ ನೋಡ್ರಿ ಹಿಟ್ಟು ಹಾಕಿಸಿಂದ ಇಟ್ಬಿಟ್ಟೀನಿ ಬೇಕು ಅದೇ ಚಾ ಮಾಡ್ಕೊಡ್ತೀನಿ ಬಿಸಿ ಬಿಸಿ ಚಾ ಕುಡೀನಿ ಫ್ರೆಶ್ ಆಗಿ ಓಕೆ ಫ್ಯಾನ್ ತೊಗೊಂಡು ಹೊಂಟಾರ ಪಪ್ಪ ಮಾತಾಡ್ಕೊತ ಹೊರಗೆ ಹೋಗ್ಕೇಸಿಂದ್ರೆ ಚಿಕನ್ ತೊಗೊಂಡು ಹೊಂಟಾರ ಕ್ಯಾನ್ಸಲ್ ಮಾಡೀನಿ ಜಪ್ಟೋಲಿ ಹಾಲು ತರ್ಸೀನಿ ಜಪ್ಟೋ ನನ್ನ ಫೋನ್ ಬಂದ ಹಾಲು फैन तो होगा ना ಎಲ್ಲ ತರ್ಸೀನಿ ಚಿಕನ್ ತರ್ಲಕ್ ಹೋಗ್ಯಾನವ अच्छा ಅದಕ್ಕೆ ಈಗ ಬಜ್ಜಿ ಮಾಡೋ ಪ್ಲಾನ್ ಕ್ಯಾನ್ಸಲ್ ಐತೆ ये ಚಾ ಮಾಡ್ಕೇಸಿಂದ್ರೆ ಬಿಡ್ತೀನಿ ಮಮ್ಮಿ ಅಂತ ಅಂದ್ರ ಟಮಾಟ ಮತ್ತು ಉಪ್ಪ ಹಾಲ ಮತ್ತು ಸಾಬೂನ್ ತರ್ಸನ್ ನೋಡ್ರಿ ನಾ ಚಾಕಿಟ್ಟೀನಿ ಚಿಕ್ಕೋಟ್ ಪಪ್ಪ ಹೊರಗೆ ಹೋಗಿರು ನೋಡ್ರಿ ನಮ್ಮ ಅತ್ತಿಗೆ 1 kg ಚಿಕನ್ ತಂದಾನ ಹಂಗೇನಂದನ ಒನ್ ಟೈಮಿಗೆ ಆಗಷ್ಟು ತರ್ತೀನಿ ಅಂತೇಳಿ ಸುಳ್ಳು ಹೇಳಕೇಸಿ ನೋಡ್ರಿ 1 ಕಿಲೋ ತಂದಾನ ಮೊಸರು ತಂದಾನ ಮಟ್ರಿ ತಂದಾನ ತೇಜ್ಪತ್ತ ತಂದಾನ ರಸ್ ತಂದಾನ ಅಲ್ಲ ಬೆಳ್ಳಿ ಪೇಸ್ಟ್ ಮನೆಗೆ ಅದ ಅಂದ್ರೆ ಭೀ ತಂದಾನ ನೋಡ್ರಿ ಮತ್ತೆ ಇಷ್ಟು ತಲೆ ಖರಾಬ್ ಮಾಡ್ತಾನೆ ಒಂದೊಂದ್ಸಲ ಭಾಳ ತಲೆ ಹೋಗ್ತದೆ ನೋಡ್ರಿ ಈಗ ಇಷ್ಟು ಸಾಮಾನು ತೊಗೊಂಬಂದದ ನೋಡ್ರಿ ಈಗ ದಿನ ಹಿಂಗಂದ್ರೆ ಹೆಂಗೆ ರೀ ನೋಡಮ್ ಈಗ ಕುತ್ತಿಗೆಸಿಂದ್ರ ಆಫೀಸ್ ಜಗಳ ಆಫೀಸ್ ಮಾತುಕೊಂಡು ನಡೆದ ಚಂದ ಅನ್ನೋದು ಹಂಗೆ ತಲೆನೇ ಹೊಟ್ಟಾಗ್ತದೆ ನೋಡ್ರಿ ನನಗೆ ಮುಂಜಾನೆ ಹಿಡಿದು ಆಲ್ರೆಡಿ ಎಷ್ಟು ಮುಂಜಾನೆ ಕಚೋರಿ ಎಳ್ನೀರ ಮತ್ತು ಇವು ಸಾಮಾನು ಒಂದು ದಿನಕ್ಕೆ 1000 ರೂಪಾಯಿ ಅಂದ್ರೆ ಏನು ರೀ ನೋಡಮ್ ಏನು ಉಳಿಸ್ಬೇಕು ಏನು ತಿನ್ಬೇಕು ಏನು ಬಿಡ್ಬೇಕು ಈಗ ಮನೆಗಿದ್ದರೆ ಇಷ್ಟೇ ಖರ್ಚ ನೋಡ್ರಿ ಈಗ ಬಡ್ಕೊಂಡು ಆಫೀಸ್ಗೆ ಹೋದ್ರೆ ಗಪ್ಪಾಗಿರ್ತದೆ ನಮ್ಮ ಮನೆ ಅಲ್ಲಿ ಹೋದ್ರೆ ಏನು ಕಮ್ಮಿ ಇಲ್ರಿ ಅಲ್ಲಿ ಭೀ ಎಲ್ಲ ಮನೆ ಖರ್ಚ ಮಾಡ್ತಾನೆ ದೋಸ್ತರು ಪೋಸ್ತರಿಗೆ ಅನ್ಕೋತ ಅದಕ್ಕೆ ತಿಂದು ಈ ಪರಿಸ್ಥಿತಿ ಬಂದದ ಏನು ಮಾಡತ್ತೀನಿ ಅಂದ್ರೆ ಈಗ ಸ್ವಲ್ಪ ಚಿಕನ್ ಈಗ ಎಣ್ಣೆಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೇಸಿನ ಈ ಕಡೆ ಚಾನು ರೆಡಿ ಆಗತ್ತದ ಅದು ರೆಡಿ ಆಗತ್ತೆ ನಾನು ಏನು ಮಾಡ್ತೀನಿ ಇದು ಒಂದಿರ ಈಗ ಫ್ರೈ ಮಾಡ್ಕೊತೀನಿ ಸಿಡ್ಲಿಗತ್ತದ ಈಗ ನೋಡ್ರಿ ಈಗ ಚಂದನ ತೆಗೋಕ ಏನು ಮಾಡ್ತೀನಿ ಅಂದ್ರೆ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಈಗ
ಈಗ ನಮ್ಮ ಚಿಕ್ಕನಿ ಅಂದ್ರೆ ಮಸಾಲೆ ಪೀಸ್ ಕೊಟ್ಟಾನ ನನಗೆ. ಇದ್ರಾಗ ಅಂದ್ರೆ ಟಮಾಟೆ, ಉಳ್ಳಾಗಡ್ಡಿ ಮತ್ತಂದ್ರೆ ಕೊತ್ತಂಬರಿ, ಪುದೀನ ಹಾಕಿ ಪೀಸಿನಿ. ಆಮೇಲೆ ಇನ್ನೊಂದು ಸ್ವಲ್ಪ ಮತ್ತು ಇವೆಲ್ಲ ಹಾಕೋ ಟೈಮ್ನಾಗ ಮತ್ತು ಇನ್ನೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಎಣ್ಣೆನೂ ಹಾಕೀನಿ. ಇದ್ರಾಗ ಚಂದನತ್ತೆಗ ಮಸಾಲೆ ಚಂದ ಫ್ರೈ ಆಗಿದೆ. ತಿನ್ನು, ನಿಂಗೆ ಎಷ್ಟು ಬೇಕಷ್ಟು ತಿನ್ಬಾ. ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಚಹಾ ಕೊಡ್ಲಿತ್ತಾರ. ಅವ್ರ ಪಪ್ಪ ಫೋನ್ಯಾಗ ಮಾತಾಡ್ಲತ್ತಾರ. ಇದೇ ನಮ್ಮ ಜೀವನ, ಇದೇ ನಮ್ಮ ಜಿಂದಗಿ ರೀ. ಏನಂದು ಚಿಕ್ಕು ನೀನಾಗಲೇ ಗೋಲ್ಡ್ ರೇಟ್ ಬಿದ್ದದ. ನಾವು ಗರೀಬರಪ್ಪ, ನಾವು ದುಡ್ಕೊಂಡು ತಿನ್ನೋರು, ಬಿಡ್ಕೊಂಡು ತಿನ್ನೋರು, ನಾವೆಲ್ಲಿ ಬಂಗಾರ ಬೆಳ್ಳಿ ಹಾಕೋಬೇಕು ಹೇಳಿ ನೋಡಮ್ಮ. ಇದೇ ನಮ್ಮ ಲೈಫ್ ಅದ. ಮತ್ತೆ ಇಷ್ಟೇ ನಮ್ಮ ಲೈಫ್. ನಿಮಗೆ ಓದ್ಸರ್ದಾಗ ಬರ್ಸರ್ದಾಗ ಮನೆ ನಡ್ಸರ್ದಾಗ ಇಷ್ಟೇ ನಮ್ಮ ಸಂಸಾರ. ಆಯ್ತು ನೀವು ಚಲೋ ಓದ್ ಬರ್ರಿ. ಕಾಲ ಮೇಲೆ ನಂಗೇನೋ ಹಾಕೋದು ಆಸೆ ಇಲ್ಲ ನೋಡ್ರಿ ಫ್ರೆಂಡ್ಸ್. ನಾ ಕರೆ ಹೇಳ್ತೀನಿ, ನನಗೆ ಹೊಲ ಮನೆ ಬಂಗಾರ ಬೆಳ್ಳಿ ನನಗೆ ಯಾವನೂ ಬೇಡ, ನನಗೇನು ಬೇಕು ಭೀ ಆಗಿಲ್ಲ. ಯಾಕಂದ್ರೆ ನಂದು ಎಲ್ಲದಿಂದ ಮನಸ್ಸೇ ಮುರಿದು ಹೋಗ್ಬಿಟ್ಟದ್ರಿ. ನನಗೆ ಹಿಂಗೆ ಮೊದ್ಲಿನಂಗೆ ಇರ್ಬೇಕು ಅನ್ನೋದು ನನಗೇನೂ ಉಳ್ಕೊಂಡಿಲ್ಲ ನೋಡ್ರಿ. ನಾವು ಯಾರ ಸಲುವಾಗಿ ಎಲ್ಲ ಮಾಡ್ಬೇಕಂತೀವಿ ಅವರೇ ನಮಗೆ ತಿಳ್ಕೊಳ್ಳಿ ಅಂದ್ರೆ ಎಲ್ಲ ವೇಸ್ಟ್ ಅದ ರೀ. ಹೋಗಲ್ಲ ಸುಮ್ಮನೆ ಎದಕ್ಕೆ ಹೋಗಲ್ಲ. ಮತ್ತು ಒಂದೆರಡು ಮಾತಾಡವಿದ್ದೀವಿ ರೀ. ಇನ್ನೊಂದು ಸ್ವಲ್ಪ ಹೊತ್ತಾಗಣ ಮಾತಾಡ್ತೀನಿ ರೀ. ಫಸ್ಟ್ ಇವೆಲ್ಲ ಮಾಡಿ ಮುಗಿಸ್ತೀನಿ ರೀ. ಫಸ್ಟ್ ನಾನು ನೋಡ್ರಿ ಒಂದೆರಡು ಮಾತಾಡ್ಬೇಕಲ್ಲತ್ತೀನಿ ರೀ, ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ. ಆ್ಯಂಡ್ ಸ್ಪೆಷಲ್ ಜಾಸ್ತಿ ಅಂತಾರಲ್ರಿ ಲವ್ ಮ್ಯಾರೇಜ್ ಯಾರಾಗ್ಯಾರ ಅವ್ರ ಬಗ್ಗೆ ಮಾತಾಡ್ಬೇಕಂತಲತ್ತೀನಿ. ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ. ನಾ ಏನು ಹೇಳ್ಬೇಕಲ್ಲತ್ತೀನಿ ಅಂತ ಕೇಸಿ ನಿಮ್ಗೆ ಗೊತ್ತಾಗ್ತದೆ. ನಾನು ನೋಡ್ರಿ ಇದ್ರಾಗ ಮಸಾಲೆ ಹಾಕ್ಬಿಟ್ಟಿನಿ. ಮತ್ತಂದ್ರೆ ಉಳ್ಳಾಗಡ್ಡಿ ಟಮಾಟೆನೂ ಹಾಕ್ಬಿಟ್ಟೆ ನೋಡ್ರಿ. ಈಗ ಚಂದನತ್ತೆ ಇದ್ರಾಗ ಧನಿಯಾ ಪೌಡ್ರ ಮತ್ತಂದ್ರೆ ಉಪ್ಪು ಮತ್ತಂದ್ರೆ ಖಾರದ ಪುಡಿ, ಮಸಾಲೆ ಖಾರ ಎಲ್ಲ ಹಾಕ್ಲತ್ತೀನಿ. ಸ್ವಲ್ಪ ಅರಿಶಿಣ ಹಾಕ್ಲತ್ತೀನಿ. ಇಷ್ಟೇ ಹಾಕ್ಲತ್ತೀನಿ ನೋಡ್ರಿ, ಮತ್ತೇನು ಜಾಸ್ತಿ ಹಾಕ್ಲತ್ತಿಲ್ಲ ಇದ್ರಾಗ. ಇದಕ್ಕೆ ಐತಿಗೆ ಮಿಕ್ಸ್ ಮಾಡಿಬಿಡ್ತಾ ಈಗ. ನೋಡಿ ನಾ ಈಗಿನ ಮಸಾಲೆನೇ ಫ್ರೈ ಮಾಡಿ ಅಂದ್ರೆ ಭೀ ಎಣ್ಣೆ ಹಾಕ್ತಿ ಎಲ್ಲತ್ತದ. ಇನ್ನ ಪಲ್ಯ ಆಗ್ಬೇಕಿನ್ನ ಸೂಪರ್ ಆಗ್ತದ. ನೀವಿಬ್ರು ಓದ್ಕೊತ ಕುಂದ್ರಿ. ಆಯ್ತು, ಇದಿಷ್ಟು ಐತಿ. ಚಪಾತಿ ಮಾಡ್ಕೊಂಡಿರ್ತೀನಿ ರೀ. ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ವಿ ರೀ. ರಾತ್ರಿ ಇನ್ನೊಂದು ಸ್ವಲ್ಪ ಬ್ಯಾಳಿ ಸಾರು ಇತ್ತಲ್ರಿ, ಅದೇ ಉಂಡಿರು. ಇವ್ರ ಪಪ್ಪನೂ ಎಗ್ ರೈಸ್ ಅದು ಮಾಡಿಕೊಟ್ರು. ಲಟ್ಟಿನ ಅಷ್ಟು ಇಲ್ಲ ಅಂತಂದ್ರು. ಶೇಂಗದ ಹಿಂಡಿ ಮತ್ತಂದ್ರೆ ಅನ್ನ ಸಾರ ಉಂಡಿದ್ರು ಮಧ್ಯಾಹ್ನಕ್ಕೆ ಎಲ್ಲರೂ. ಕಚೋರಿ ಅದು ಆಗಿತ್ತಲ್ಲ ಎಗ್ ರೈಸ್ ಅದು ಬಿಟ್ಟಿದ್ರಿ. ಏನೂ ಜಾಸ್ತಿ ಮಾಡಿದಿಲ್ಲ. ಬಾಂಡೆನೂ ಇಷ್ಟು ತೊಳ್ಕೊಂಡಿದ್ದ. ಮತ್ತೆ ಹೊಡ್ ಬಾಂಡೆ ಅದು ಈಗ ಚಲೋ ನೀವು ಓದ್ಕೋತ ಕುಂದ್ರು. ರೊಟ್ಟಿ ಮಾಡ್ತಾ ಬಿಸಿ ಬಿಸಿ ಫುಲ್ಕೆ ನಡೆದಾವ ನೋಡ್ರಿ. ಈಗ ಈ ಕಡೆ ಚಿಕನ್ನು ರೆಡಿ ಆಗ್ಯದ, ರೈಸ್ನು ರೆಡಿ ಆಗ್ಯದ್ರಿ ಫ್ರೆಂಡ್ಸ. ಈಗ ಏನಿಲ್ಲ ನೋಡ್ರಿ, ಬಡ ಫುಲ್ಕೆ ಮಾಡ್ಕೊಳತ್ತೀನಿ. ಆಯ್ತದೆ ಆಯ್ತಂದ್ರೆ ಕೆಲಸ ಆಯ್ತು. ಈಗ ಊಟ ರೆಡಿ ಐತಿ. ಈಗ ಊಟ ಮಾಡತ್ತೀವಿ ನೋಡ್ರಿ. ಬರ್ರಿ ಈಗ ಊಟದಾಗ ಏನದ ಅಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿ, ನಿಂಬೆಕಾಯಿ ಮತ್ತಂದ್ರೆ ನೋಡ್ರಿ ಚಿಕನ್ ಮಾಡ್ಕೊಂಡಿನಿ. ನೀವೆಲ್ಲರೂ ಹೇಳ್ತೀರಕ್ಕ ಇವು ನಾನ್ ವೆಜ್ ತಿನ್ನೋದು ಕಮ್ಮಿ ಮಾಡ್ರಿ ಅಂತ ಕೇಸಿನ. ಬಟ್ ನಮ್ಮ ಮನ್ಯಾಗ ಯಾರೂ ಕೇಳಂಗಿಲ್ರಿ. ಏನೋ ಮಾಡಪ್ಲೇ ಇಲ್ರಿ, ಭಾಗಿಲ್ಲ ನಮ್ಮ ಮನ್ಯಾಗ. ಮತ್ತಂದ್ರೆ ರೈಸ್ ಅದ ನೋಡ್ರಿ. ಇದೇ ಈಗ ನಮ್ದು ಊಟ ಅದ ನೋಡ್ರಿ. ಬರ್ರಿ ಈಗ ಊಟ ಮಾಡಾಮಿ.